ಸೌಮ್ಯಾಮಳಲಿ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಾದಾಮಿಯ ಖಾನಾಪುರ ಎಸ್ಕೆ ಗ್ರಾಮದಲ್ಲಿ ಜನರು ನೀವು ಮತ್ತೆ ಸಿಎಂ ಆಗಬೇಕೆಂದು ಜೈಕಾರ ಹಾಕಿದ್ರು. ನಮ್ಮ ಮುಂದಿನ ಮುಖ್ಯಮಂತ್ರಿ ನೀವು ಆಗಬೇಕು ಅಂತ ಜನರು ಕೂಗಿದ್ರು. ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಜನರು ಆಶೀರ್ವಾದ ಮಾಡಿದ್ರೆ ನೋಡೋಣ, ಆದ್ರೆ ಮತ್ತೆ ನಾನು ಸಿಎಂ ಆಗೋ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ರು. ನಾನೇನಾದ್ರೂ ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ರೆ ನಿಮ್ಮ ಬಾದಾಮಿ ತಾಲೂಕು ಇಡೀ ರಾಜ್ಯಕ್ಕೆ ನಂಬರ್ 1 ಅಷ್ಟೊಂದು ದುಡ್ಡು ಕೊಟ್ಬಿಡ್ಬೇಕಾಗಿ ಗೊತ್ತಾಯ್ತಾ? ನೋಡೋಣ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಜನ ಆಶೀರ್ವಾದ ಮಾಡಿದ್ರೆ ನೋಡೋಣ. ಬಟ್ ನಾನು ಮತ್ತೆ ಆಗಿದ್ರೆ ಅದ್ರ ಕಥೆನೇ ಬೇರೆ ಬದಲಾವಣೆ ಆಗ್ತಿತ್ತು, ಚಿತ್ರನೇ ಬೇರೆ ಬದಲಾವಣೆ ಆಗ್ತಿತ್ತು. ಏನೇ ಇರ್ಲಿ, ನನಗೆ 5 ವರ್ಷ ಪಾಪ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ನಿಮ್ ಸೇವೆ ಮಾಡೋದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ. ಇನ್ನು ಸಿದ್ದರಾಮಯ್ಯ ಭಾಷಣ ವೇಳೆ ಮತ್ತೆ ಹೌದೋ ಹುಲಿಯ ಸದ್ದು ಮಾಡಿದೆ. ಬಾದಾಮಿಯ ಗೋವನಕೊಪ್ಪ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಸಿದ್ದರಾಮಯ್ಯ ಭಾಷಣ ಮಾಡ್ತಿದ್ರು. ಈ ವೇಳೆ ಅಭಿಮಾನಿಗಳು ಹೌದೋ ಹುಲಿಯ ಅಂತ ಜೈಕಾರ ಹಾಕಿ ಕೇಕೆ ಹಾಕಿದ್ರು. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸಿಕ್ಕರೆ ಬಿಜೆಪಿಗೆ ಬೆಂಬಲ ಅಂತ ನಿರಂಜನಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ ಅನ್ನೋ ಈಶ್ವರಪ್ಪ ಹೇಳಿಕೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಾನು ಈಶ್ವರಪ್ಪ ಬಗ್ಗೆ ಮಾತನಾಡಲ್ಲ, ಈಶ್ವರಪ್ಪನಿಗೆ ಮೆದುಳು ನಾಲಿಗೆ ಲಿಂಕೆ ಇಲ್ಲ ಅಂತ ವ್ಯಂಗ್ಯವಾಡಿದರು. ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುರುಬರ ಎಸ್ಟಿ ಹೋರಾಟಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ. ಇದರಿಂದ ಸಿದ್ದರಾಮಯ್ಯ ಅವರಿಗೆ ಕಿರಿಕಿರಿಯಾಗಿದೆ. ಸಿದ್ದರಾಮಯ್ಯನವರನ್ನ ಬಿಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕುರುಬರು ಸೇರಿದ್ದಾರೆ, ಹೀಗಾಗಿ ಅವರಿಗೆ ನೋವಾಗಿದೆ ಅಂತ ಕಿಡಿಕಾರಿದ್ರು. ಜೆಡಿಎಸ್ ನಾಯಕ ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಯಾಗುವುದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಧು ಬಂಗಾರಪ್ಪ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ ಸೇರ್ಪಡೆ ಸಂಬಂಧ ಡಿಕೆಶಿ ಮಧು ಬಂಗಾರಪ್ಪ ಚರ್ಚಿಸಿದ್ದಾರಂತೆ. ಇನ್ನೊಂದು ವಾರದಲ್ಲಿ ಮಧು ಬಂಗಾರಪ್ಪ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರಂತೆ. ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ದಿನಾಂಕ ನಿಗದಿಯಾಗಲಿದೆಯಂತೆ. 2A ಮೀಸಲಾತಿಗಾಗಿ ನಡೆಸ್ತಾ ಇರುವ ಪಂಚಮಸಾಲಿ ಸಮಾಜದ ಹೋರಾಟ ಬೆಂಗಳೂರಿನಲ್ಲಿ ಅಂತ್ಯವಾಗಲಿದೆ. ಇದೇ ಫೆಬ್ರವರಿ 21ಕ್ಕೆ ಪಂಚಮಸಾಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಸಮಾವೇಶ ನಡೆಯಲಿದ್ದು ಫೆಬ್ರವರಿ 21ರಂದು ಬೆಳಗ್ಗೆ 10 ಗಂಟೆಗೆ ಸರಿಸುಮಾರು 10 ಲಕ್ಷ ಜನರು ಸೇರುವ ಸಾಧ್ಯತೆ ಇದೆ. ಕುರುಬರಿಗೆ ಎಸ್ಟಿ ಮೀಸಲಾತಿ ಹಾಗೂ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಬೇಡಿಕೆ ಬಗ್ಗೆ ಹಿಂದುಳಿದ ವರ್ಗಗಳ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿದ್ದಾರೆ. ಹಿಂದಿನಿಂದಲೂ ಅನೇಕ ಸಮಾಜದಿಂದ ಬೇಡಿಕೆ ಇದೆ, ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಪರಿಶೀಲಿಸುತ್ತೆ ಎಂದಿದ್ದಾರೆ. ಯಾವುದೇ ವಿವಾದ ಗೊಂದಲಗಳಿರದೆ ಸಮಾಜ ಒಗ್ಗಟ್ಟಾಗಿ ಇರಬೇಕೆಂಬ ಯೋಚನೆ ನಮ್ಮದು, ಅದೇ ರೀತಿಯ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಮೀಸಲಾತಿ ಹೋರಾಟದ ಬಗ್ಗೆ ಮಾತನಾಡಿದ್ದು, ಮೀಸಲಾತಿ ಹೋರಾಟದಿಂದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇದು ಅಗತ್ಯ ಇದೆಯೋ ಇಲ್ವೋ ಎಂಬುದನ್ನು ಮಾಧ್ಯಮಗಳು ಹೇಳಬೇಕು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಹಲವು ದಾರಿಗಳಿವೆ ಎನ್ನುವ ಮೂಲಕ ಪರೋಕ್ಷವಾಗಿ ಜಗದೀಶ್ ಶೆಟ್ಟರ್ ಒತ್ತಡ ತಂತ್ರವನ್ನು ವಿರೋಧಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸ್ಲಂ ತೆರವು ವೇಳೆ ಗಲಾಟೆ ನಡೆದಿದೆ. ಸ್ಲಂ ತೆರವು ಮಾಡುವುದನ್ನು ಪ್ರತಿಭಟಿಸಿ ಇಬ್ಬರು ವಿಷ ಸೇವನೆ ಮಾಡಿದ್ದಾರೆ. ಈ ಇಬ್ಬರನ್ನ ಪೊಲೀಸರು ದರದರನೆ ಎಳೆದೊಯ್ದು ದೌರ್ಜನ್ಯವೆಸಗಿದ್ದಾರೆ. ಈ ಘಟನೆ ಅಗ್ರಹಾರ ದಾಸರಹಳ್ಳಿಯಲ್ಲಿ ನಡೆದಿದೆ. ಏಕಾಏಕಿ ಬಂದು ಮನೆ ತೆರವು ಮಾಡಿದ್ರೆ ಈ ಕೊರೋನಾ ಸಮಯದಲ್ಲಿ ಎಲ್ಲಿ ಹೋಗೋಣ ಅಂತ ನಿವಾಸಿಗಳು ಕಣ್ಣೀರು ಹಾಕಿದರು. ಸದ್ಯಕ್ಕೆ ಮನೆಗಳ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ. ಕೋರ್ಟ್ ಆದೇಶ ಕೈ ಸೇರಿದ್ದ ಹಿನ್ನೆಲೆಯಲ್ಲಿ ತೆರವು ಸ್ಥಗಿತಗೊಳಿಸಲಾಗಿದೆ. ಕೋರ್ಟ್ 8 ವಾರಗಳ ತೆರವಿಗೆ ತಡೆ ನೀಡಿ ಆದೇಶಿಸಿದೆ. ಇನ್ನು ಅಗ್ರಹಾರ ದಾಸರಹಳ್ಳಿ ನಿವಾಸಿಗಳ ಪರ ವಕೀಲ ಶಂಕರ್ ಕೋರ್ಟ್ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಸೂಚನೆ ಕೊಟ್ಟಿದೆ ಅಂತ ನಿವಾಸಿಗಳಿಗೆ ಧೈರ್ಯ ತುಂಬಿತು. ಅಗ್ರಹಾರ ದಾಸರಹಳ್ಳಿ ಮನೆ ತೆರವು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದ್ದು, ಮೊದಲು ನಮ್ಮ ಅವಧಿಯಲ್ಲಿ ಮನೆ ಕಟ್ಟಲಾಗ್ತಾ ಇತ್ತು, ಅಲ್ಲಿ ಒಟ್ಟು 30 ಕುಟುಂಬಗಳು ವಾಸವಾಗಿವೆ. ಇದೀಗ ಮನೆಗಳನ್ನ ತೆರವು ಮಾಡಲು ಹೇಳಿದ್ರು, ಸಿದ್ದರಾಮಯ್ಯನವರು ನನಗೆ ಹೇಳಿದ್ರು ಅಂತ ವಿ ಸೋಮಣ್ಣ ಹೇಳಿದರು. ಸರ್ಕಾರದ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಸ್ಲಂ ನಿವಾಸಿಗಳಿಗೆ ಮನೆ ಕೊಡಬೇಕಾಗಿದೆ, ಬೆಂಗಳೂರಿನಲ್ಲಿ ಮನೆ ಕಟ್ಟಿಕೊಂಡವರನ್ನ ಹೊರಗೆ ಹಾಕಿದ್ದಾರೆ, ಅವರು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಅವರನ್ನ ಅಲ್ಲಿಂದ ಹೊರಗೆ ಹಾಕುವ ಕೆಲಸ ಮಾಡ್ತಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಆರೋಪಿಸಿದರು. ಸ್ಕೂಲ್ ಫೀಸ್ ಟಾರ್ಚರ್ಗೆ ಬೇಸತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿ ಜಯಂತ್ ಮನೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ರು.
ಬೆಂಗಳೂರಿನ ಕೋರಮಂಗಲದ ಚಿಕ್ಕಸಂದ್ರದಲ್ಲಿರುವ ವಿದ್ಯಾರ್ಥಿ ಮನೆಗೆ ಸಚಿವರು ಭೇಟಿ ಕೊಟ್ಟು ಪೋಷಕರಿಗೆ ಧೈರ್ಯ ತುಂಬಿದರು. ಸಾರಿಗೆ ನೌಕರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಮಣಿದಿದೆ. ಕೆಲ ಬೇಡಿಕೆಗಳನ್ನು ಜಾರಿಗೆ ತರಲು ಸರ್ಕಾರ ನಿರ್ಧರಿಸಿದೆ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ 30 ಲಕ್ಷ ಪರಿಹಾರಕ್ಕೆ ನಿರ್ಧರಿಸಲಾಗಿದೆ. ಸಾರಿಗೆ ಸಂಸ್ಥೆಗಳಲ್ಲಿ HRMS ವ್ಯವಸ್ಥೆ ಜಾರಿಗೆಗೂ ಸಮ್ಮತಿ ಕೊಡಲಾಗಿದೆ. ಅಧಿಕಾರಿಗಳ ಕಿರುಕುಳ ತಪ್ಪಿಸಲು ಸೂಕ್ತ ಆಡಳಿತ ವ್ಯವಸ್ಥೆ ಹಾಗೂ NINC ಪದ್ಧತಿ ಬದಲಾಗಿ ಪರ್ಯಾಯ ವ್ಯವಸ್ಥೆ ಜಾರಿಗೊಳಿಸಲು ಮುಂದಾಗಿದೆ. ಸಿಎಂ ಬಜೆಟ್ ಪೂರ್ವ ತಯಾರಿ ಸಭೆಗಳನ್ನು ನಡೆಸಲಾಗ್ತಾ ಇದ್ದು, ಬಜೆಟ್ನಲ್ಲಿ ಅಂಗನವಾಡಿ ಶಿಕ್ಷಕಿಯರ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿಎಂ BS ಯಡಿಯೂರಪ್ಪ ಜೊತೆ ಸಚಿವೆ ಶಶಿಕಲಾ ಜೊಲ್ಲೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಇಲಾಖೆಗೆ 534 ಕೋಟಿ ಅನುದಾನ ನೀಡುವಂತೆ ಸಚಿವೆ ಜೊಲ್ಲೆ ಮನವಿ ಮಾಡಿದ್ದಾರೆ. ಕೊರೋನಾ ಸಮಯದಲ್ಲಿ ವಾರಿಯರ್ಗಳಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರ ಗೌರವಧನ ಹೆಚ್ಚಿಸಲು ಮನವಿ ಸಲ್ಲಿಸಿದ್ದಾರೆ. ನಾನು ಸಿದ್ದರಾಮಯ್ಯ ಹೋರಾಟದ ಜೀವನದಿಂದಲೇ ರಾಜಕೀಯಕ್ಕೆ ಬಂದಿದ್ದು ಅಂತ ಮೈಸೂರಲ್ಲಿ ಮಾಜಿ ಸಚಿವ HC ಮಹದೇವಪ್ಪ ಹೇಳಿದ್ದಾರೆ. ಶೋಷಿತ ವರ್ಗದ ಜನರಿಗೆ ಅನ್ಯಾಯವಾದಾಗ ಅವರ ಪರ ಧ್ವನಿ ಎತ್ತುತ್ತೇವೆ. ಸಂವಿಧಾನ ಪರಾಮರ್ಶೆ ಕಾರ್ಯಕ್ರಮವನ್ನ ನಾನೇ ಮಾಡಿದ್ದೀನಿ. ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಂದಾಗ ಹೋರಾಟ ಮಾಡ್ತೀವಿ. ಅದಕ್ಕೆ ಅಹಿಂದ ಅನ್ನೋ ವೇದಿಕೆ ಬೇಕಾಗಿಲ್ಲ ಅಂತ ಹೇಳಿದರು. ಬೆಳಗಾವಿಯಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ರೈತರ ವಿರೋಧ ವ್ಯಕ್ತ ಆಗಿದೆ. ಬೆಳಗಾವಿಯ ಮಚ್ಚೆ ಗ್ರಾಮದ ಬಳಿ ಕಳೆದ 3 ದಿನಗಳಿಂದ ರೈತರು ತಲೆ ಮೇಲೆ ಕಲ್ಲು ಹೊತ್ತುಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. 9 ಕಿಲೋಮೀಟರ್ ರಸ್ತೆ ಕಾಮಗಾರಿಗಾಗಿ 150 ಎಕರೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ. 1,000ಕ್ಕೂ ಹೆಚ್ಚು ರೈತರು ಭೂಮಿ ಕಳೆದುಕೊಳ್ಳಲಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಇನ್ನು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ MG ಹಿರೇಮಠ ರೈತರ ಜೊತೆ ಸಭೆ ನಡೆಸಿದ್ರು. ಈ ವೇಳೆ DC ಮುಂದೆ ರೈತ ಮಹಿಳೆಯರು ಕಣ್ಣೀರಿಟ್ರು. ಬೈಪಾಸ್ ರಸ್ತೆಗೆ ಜಮೀನು ನೀಡಲ್ಲ ಅಂತ ರೈತರು ಪಟ್ಟು ಹಿಡಿದ್ರು. ಸಮಸ್ಯೆ ಬಗೆಹರಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಮುದ್ರಣ ಕಾಶಿ ಗದುಗಿನ 24 ವರ್ಷದ ಯುವಕ ಆದಿತ್ಯ ಅಡಿಗ ಇದೀಗ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ನಡೆಸಿದ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಆದಿತ್ಯ ದೇಶಕ್ಕೆ 10ನೇ ರ್ಯಾಂಕ್ ಪಡೆದಿದ್ದಾರೆ. ಲೆಕ್ಕ ಪರಿಶೋಧಕ ಪರೀಕ್ಷೆಯಲ್ಲಿ 56.12% ಅಂಕ ಗಳಿಸಿ ದೇಶಕ್ಕೆ 10ನೇ ರ್ಯಾಂಕ್ ಪಡೆದು ಉತ್ತರ ಕರ್ನಾಟಕದಲ್ಲಿ ಯಾರೂ ಮಾಡದ ಸಾಧನೆ ಮಾಡಿದ್ದಾರೆ. ಗಂಡ ಹೆಂಡತಿ ಬೆಡಗಿ ಸಂಜನಾ ಗಲ್ರಾನಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾದ ಬಗ್ಗೆ ನಟಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸದ್ಯ ಗುಣಮುಖವಾಗ್ತಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂಜನಾ ಬರ್ಕೊಂಡಿದ್ದಾರೆ. ಆದರೆ ಏನಾಗಿತ್ತು ಹಾಗೂ ತಾನು ಯಾವ ಆಸ್ಪತ್ರೆಗೆ ದಾಖಲಾಗಿದೆ ಎಂಬ ಗುಟ್ಟನ್ನ ಸಂಜನಾ ಬಿಟ್ಕೊಟ್ಟಿಲ್ಲ. ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ನಟಿ ರಾಗಿಣಿ ಕಣ್ಣೀರ್ ಹಾಕಿದ್ದಾರೆ. ಲೈವ್ನಲ್ಲಿ ಅಭಿಮಾನಿಗಳ ಜೊತೆ ರಾಗಿಣಿ ಮಾತನಾಡಿದ್ದು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಎಂದಿದ್ದಾರೆ ತುಪ್ಪದ ಹುಡುಗಿ ನಟಿ ರಾಗಿಣಿ. ನಿಮ್ಮೆಲ್ಲರ ಜೊತೆ ಮಾತನಾಡುವ ಸಮಯ, ಶಕ್ತಿ, ಖುಷಿ ಈಗ ಸಿಕ್ಕಿದೆ. ನಾನು ಮನೆಗೆ ವಾಪಸ್ ಬಂದು 2 ವಾರಗಳಾಗಿದೆ. ಈಗಿನ್ನೂ ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ದೇನೆ. ಈ ಘಟನೆಯನ್ನ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ. ಸಮಯ ಬಂದಾಗ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಎಂದಿದ್ದಾರೆ. ಆ ಒಂದು ಟೈಮಲ್ಲಿ ಈಸಿ ಇರಲಿಲ್ಲ. ಇಫ್ ಪೀಪಲ್ ಆಸ್ಕ್ ಮೀ ಪಾಸಿಟಿವಿಟಿ ಹೆಂಗೆ ಮೇಂಟೈನ್ ಮಾಡ್ತೀರಾ, ಬಟ್ ಪಾಸಿಟಿವಿಟಿ ಜೊತೆಗೆ ನನಗೂ ಒಂದೊಂದ್ಸತಿ ನೈಟಲ್ಲಿ ನಿದ್ದೆ ಬರಲ್ಲ. ಸೊ ದಟ್ ಇಸ್ ಸಮಥಿಂಗ್ ದಟ್ ಐಮ್ ಎಕ್ಸ್ಪೀರಿಯನ್ಸಿಂಗ್. ಬಟ್ my family has given me so much strength that I can fight and will fight any war if there has to be. Otherwise, ನಾವು ನಿಜವಾಗ್ಲೂ ನಾವು ಒಬ್ಬ ಮನುಷ್ಯನಾಗಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಎಷ್ಟು ಸ್ಟ್ರೆಂತ್ ಆಗಿದ್ದೀವಿ, ಅದು ನಮ್ಮ ಸೈಲೆನ್ಸಿಂದ ಗೊತ್ತಾಗುತ್ತೆ ಯಾವಾಗಲೂ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಎವ್ರಿಬಡಿ ಔಟ್ ದೇರ್ ದಟ್ ಅಕಸ್ಮಾತ್ ನಿಮ್ಗೆ ಯಾವುದೇ ಕಾರಣಕ್ಕೂ ಲೋ ಇದ್ದೀರಾ, ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದು ರೀಸನಲ್ಲಿ ನಿಮ್ಗೆ ಏನಾದರೂ ಸಫರಿಂಗ್ ಆಗ್ತಾ ಇದೆಯಾ, ಜಸ್ಟ್ ಬಿ ಸ್ಟ್ರಾಂಗ್. ನೀವು ನಿಮಗೋಸ್ಕರ ನಿಂತ್ಕೋಬೇಕು, ನೀವು ಬೇರೆಯವ್ರಿಗೋಸ್ಕರ ನಿಂತ್ಕೋಬೇಕು ಒಬ್ಬ ಇನ್ಸ್ಪಿರೇಷನ್ ಆಗಿ. ಆ್ಯಂಡ್ ಒನ್ ಡೇ everybody will be proud of you as an individual. So never lose hope on yourself. Never take a hit on yourself. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಾದರಕ್ಷೆ ಮತ್ತೆ ದೇಹದೊಳಗೆ ಪೇಸ್ಟ್ ರೂಪದಲ್ಲಿ ಚಿನ್ನ ಕೊಂಡೊಯ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ದುಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವ್ಯಕ್ತಿಯನ್ನ ಏರ್ ಕಸ್ಟಮ್ಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಿನ್ನದ ಪೇಸ್ಟ್ ಅಲ್ಲದೆ ಐಫೋನ್ ಮತ್ತು ಡ್ರೋನ್ ಕ್ಯಾಮೆರಾಗಳನ್ನು ಸಾಗಾಟ ಮಾಡಿದ್ದ ಬಂಧಿತನಿಂದ 62 ಲಕ್ಷ ಮೌಲ್ಯದ 1.3 ಕೆಜಿ ಚಿನ್ನ, 12 ಲಕ್ಷ ಮೌಲ್ಯದ ಡ್ರೋನ್ ಕ್ಯಾಮೆರಾ ಮತ್ತು ಐಫೋನ್ ಜಪ್ತಿ ಮಾಡಲಾಗಿದೆ.
ಡ್ರಗ್ಸ್ ಕೇಸ್ನಲ್ಲಿ ಮಂಗಳೂರು ರೌಡಿ ಶೀಟರ್ ಅಸ್ಗರ್ ಅಲಿ ಸೇರಿ 5 ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ದಿಲ್ ಮಯಗರ್ತಿ, ಮೀನಾ ಮೊಗರಾ, ಅನ್ವರ್ ಅಬ್ದುಲ್ ಲತೀಫ್ ಮತ್ತು ಮಹಮ್ಮದ್ ಹನೀಫ್ ಬಂಧಿಸಲಾಗಿದೆ. ಈ ಗ್ಯಾಂಗ್ ವಿದ್ಯಾರಣ್ಯಪುರದಲ್ಲಿ ಡ್ರಗ್ಸ್ ಜಾಲದಲ್ಲಿ ಸಕ್ರಿಯವಾಗಿದ್ದು, ಆರೋಪಿಗಳಿಂದ ಸುಮಾರು 35 ಲಕ್ಷ ಮೌಲ್ಯದ 4 ಕೆಜಿ ಚರಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಮಂಗಳೂರು ರೌಡಿ ಶೀಟರ್ ಅಸ್ಗರ್ ಅಲಿ ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾಗಿ ಡ್ರಗ್ಸ್ ಜಾಲ ನಡೆಸ್ತಾ ಇದ್ದ. ಈ ಹಿಂದೆ ಹಲವು ಕೊಲೆ ಯತ್ನ ಪ್ರಕರಣಗಳಲ್ಲೂ ಆರೋಪಿ ಭಾಗಿಯಾಗಿದ್ದ. ಮಂಗಳೂರಲ್ಲೇ ಸುಮಾರು 10 ಪ್ರಕರಣಗಳಲ್ಲಿ ಅಸ್ಗರ್ ಅಲಿ ಬೇಕಾಗಿದ್ದಾನೆ. ಸಿಸಿಬಿ ಪೊಲೀಸರು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ನಟಿ ಪದ್ಮಜಾ ರಾವ್ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಪದ್ಮಜಾ ರಾವ್ಗೆ ವಾರೆಂಟ್ ಜಾರಿಯಾಗಿದೆ. ಮಂಗಳೂರಿನ ವೀರು ಟಾಕೀಸ್ ಪ್ರೊಡಕ್ಷನ್ ಸಂಸ್ಥೆಗೆ ನೀಡಿದ್ದ 40 ಲಕ್ಷ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಜೆಎಂಎಫ್ಸಿ 5ನೇ ನ್ಯಾಯಾಲಯದಿಂದ ಪದ್ಮಜಾ ರಾವ್ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದೆ. ಈ ಸಂಬಂಧ ಬೆಂಗಳೂರಿನ ತಲಗಟ್ಕಪುರ ಪೊಲೀಸ್ ಠಾಣೆಗೆ ವಾರೆಂಟ್ ಪ್ರತಿ ರವಾನೆಯಾಗಿದೆ. ಗಾಂಜಾ ಮಾರಾಟ ಮಾಡ್ತಾ ಇರೋ ಆರೋಪ ಎದುರಿಸ್ತಾ ಇದ್ದ 89 ಮಂದಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಿವಮೊಗ್ಗದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆರೋಪಿಗಳಿಗೆ ಜಿಲ್ಲಾ ಎಸ್ಪಿ ಶಾಂತಕುಮಾರ್ ಬಿಸಿ ಮುಟ್ಟಿಸಿದ್ದಾರೆ. ಇನ್ಮುಂದೆ ಗಾಂಜಾ ಮಾರಾಟ ಜಾಲದಲ್ಲಿ ಸಿಕ್ಕಾಕೊಂಡ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಏನಿದಾರಲ್ಲ ಎಷ್ಟು ದಿನ ಬಿಟ್ಟು 5 ಮೈಕ್ ಕೊಡೋದು ಕೇಳ್ತಾರೀಗ ಕೇಳ್ತಾರಿಯಾ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯಾವುದು ನ್ಯಾಯಸಮ್ಮತವಾದ ಆದ್ರೂ ಬೇರೆ ಮಾಹಿತಿ ಇದ್ರೆ ಖಂಡಿತವಾಗಿ ನೀವು ಅದನ್ನ ನಮಗೆ ಎಂಎಲ್ಎ ಹೆಸರು ಹೇಳ್ಕೊಂಡು ಹಫ್ತಾ ವಸೂಲಿಗೆ ಬಂದವನಿಗೆ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತರಾಟೆ ತಗೊಂಡಿದ್ದಾರೆ. ದಾವಣಗೆರೆಯ ಹರಿಹರ ತಾಲೂಕಿನ ಚಿಕ್ಕಬಿದರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಲೈಸೆನ್ಸ್ ಹೊಂದಿದ ಮರಳು ಸಾಗಾಟದಾರಿಗೆ ಶ್ರೀಕಾಂತ್ ಎಂಬಾತ ಬೆದರಿಸಿದ್ದಾನೆ. ಅಲ್ಲದೆ ಹರಿಹರದ ಎಂಎಲ್ಎ ಎಸ್ ರಾಮಪ್ಪ ಹೇಳಿದ್ದಾರೆ ಮರಳು ಸಾಗಾಟ ನಿಲ್ಲಿಸಿ ಅಂತ ಆವಾಜ್ ಹಾಕಿದ್ದಾನೆ. ಈ ವೇಳೆ ಶ್ರೀಕಾಂತ್ ನನ್ನ ಹಫ್ತಾ ವಸೂಲಿಗೆ ಬಂದಿದ್ಯಾ ಅಂತ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ವಿವಾದಿತ 3 ನೂತನ ಕೃಷಿ ಕಾಯ್ದೆಗಳ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವವರೆಗೂ ರೈತರು ಎಲ್ಲಿಯೂ ಹೋಗೋದಿಲ್ಲ. ರೈತರ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ರಾಹುಲ್ ಪುನರುಚ್ಚರಿಸಿದರು. ನೂತನ ಕೃಷಿ ಕಾಯ್ದೆಗಳು ದೇಶದ ಆಹಾರ ಭದ್ರತಾ ವ್ಯವಸ್ಥೆಯನ್ನ ನಾಶ ಮಾಡಲಿದ್ದು, ಗ್ರಾಮೀಣ ಆರ್ಥಿಕತೆಗೆ ಹಾನಿಯುಂಟು ಮಾಡಲಿವೆ ಅಂತ ರಾಹುಲ್ ಆರೋಪಿಸಿದರು. ರಾಹುಲ್ ಗಾಂಧಿ ಭಾಷಣಕ್ಕೆ ಬಿಜೆಪಿ ಸದಸ್ಯರು ಅಡ್ಡಿಪಡಿಸಿದರು. ಎಲ್ಎಸಿಯಿಂದ ಚೀನಾ ಸೇನೆ ಹಿಂದೆ ಸರಿದಿದೆ. ಲಡಾಖ್ ಗಡಿಯಿಂದ ಚೀನಾ ಟ್ಯಾಂಕರ್ಗಳು ಹಿಂತಿರುಗ್ತಾ ಇರೋ ವಿಡಿಯೋವನ್ನ ಭಾರತ ಸೇನೆ ಬಿಡುಗಡೆ ಮಾಡಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಂಸತ್ತಿನಲ್ಲಿ ಚೀನಾ ತನ್ನ ಸೈನ್ಯವನ್ನ ಹಿಂತೆಗೆದುಕೊಳ್ಳಲಿದೆ ಅಂತ ಹೇಳಿದರು. ಚಿಕ್ಕಮಗಳೂರಲ್ಲಿ 200 ಎಕರೆ ಕಾಫಿ ತೋಟ ಸೀಸ್ ಮಾಡಲಾಗಿದೆ. ಯೂನಿಯನ್ ಬ್ಯಾಂಕ್ 200 ಎಕರೆ ಕಾಫಿ ತೋಟವನ್ನ ಮುಟ್ಟುಗೋಲು ಹಾಕೊಂಡಿದೆ. ರಮೇಶ್ ರಾಮ್ ಎಂಬುವರಿಗೆ ಈ ಕಾಫಿ ತೋಟ ಸೇರಿದೆ. ರಮೇಶ್ 22 ಕೋಟಿ ಸಾಲವನ್ನ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಕಾಫಿ ಎಸ್ಟೇಟ್ ಅನ್ನ ಸೀಸ್ ಮಾಡಲಾಗಿದೆ. ಪೊಲೀಸರೊಂದಿಗೆ ಕಾಫಿ ಎಸ್ಟೇಟ್ಗೆ ತೆರಳಿದ ಬ್ಯಾಂಕ್ ಅಧಿಕಾರಿಗಳು ಕಾಫಿ ತೋಟವನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ದೇವರ ದೀಪ ಬಿದ್ದು ಮನೆಗೆ ಬೆಂಕಿ ತಗುಲಿದ ದುರ್ಘಟನೆ ನಡೆದಿದೆ. ಯಲ್ಲಮ್ಮ ಎಂಬುವರಿಗೆ ಸೇರಿದ ಮನೆ ಬೆಂಕಿಗೆ ಆಹುತಿಯಾಗಿದೆ. ಮನೆಯಲ್ಲಿ ಯಾರೂ ಇರದ ಕಾರಣ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಮನೆಯಲ್ಲಿದ್ದ 30 ಗ್ರಾಂ ಚಿನ್ನ, 1 ಲಕ್ಷ ನಗದು ಹಣ ಸುಟ್ಟು ಭಸ್ಮವಾಗಿದೆ. ಕೋಲಾರದ ಮಾಲೂರು ತಾಲೂಕಿನ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತರು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಗೆಲುವಿನ ಉತ್ಸಾಹದಲ್ಲಿ ಪಂಚಾಯಿತಿ ಕಚೇರಿ ಹೊರಗೆ ಪಟಾಕಿ ಸಿಡಿಸಿದ ವೇಳೆ ಪಕ್ಕದಲ್ಲಿದ್ದ ಹುಲ್ಲಿಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ನಂದಿಸಲು ಜನರು ಹರಸಾಹಸ ಪಟ್ಟರು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.